ರಾಜ್ಯ ಬಿಜೆಪಿಯಲ್ಲಿ ಗೊಂದಲಗಳು ಮುಂದುವರುವಂತ ಸಂದರ್ಭದಲ್ಲಿನೇ ಯತ್ನಾಳ್ ಅವರು ಗೋಕಾಕ್ಗೆ ಭೇಟಿ ಕೊಡ್ತಾ ಇದ್ದಾರೆ ಸರ್. ಗೋಕಾಕ್ ಭೇಟಿ ಏನು ವಿಶೇಷ ಸರ್? ಗೋಕಾಕದ ಕರ್ರಂಟು ತಿಂದು ನಮ್ಮ ಇವ್ರದ್ದು ಹಿರಣ್ಯ ಕಡಾಡಿ ಮಗನ ಲಗ್ನಕ್ಕೆ ಅಕ್ಕಿ ಕಾಳು ಹಾಕಿ ಬಿಜಾಪುರ ಹೋಗೋದು. ಈಗ ಸಾಕಷ್ಟು ಗೊಂದಲಗಳು ಮುಂದುವರೆದಿದ್ದಾವೆ ಬಿಜೆಪಿನಲ್ಲಿ. ಮತ್ತೊಂದು ಕಡೆ ಎಲೆಕ್ಷನ್ ಮಾತು ಸಹ ಬರ್ತಾ ಇದೆ. ನೋಡ್ರಿ, ಇಲೆಕ್ಷನ್ನು ಪ್ರಜಾತಂತ್ರದಲ್ಲಿ ಒಂದು ಒಳ್ಳೆಯ ಮಾರ್ಗ. ಯಾವಾಗ ಪಕ್ಷದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ವಂಶವಾದ ಭ್ರಷ್ಟಾಚಾರ ನಾನು ಒಪ್ಪುವುದಿಲ್ಲ ಅಂತೇಳಿ, ಯಡಿಯೂರಪ್ಪನ ಮನೆಗೆ ವಂಶವಾದ ಆಗಿದೆ, ಭ್ರಷ್ಟಾಚಾರ ಸಾಕಟ್ಟು ಮಾಡಿದ್ರೆ ಅದಕ್ಕೆ ನಾವು ಅಧ್ಯಕ್ಷನ ಒಪ್ಪಲಕ್ಕೆ ತಯಾರಿಲ್ಲ. ಒಂದು ಕಡೆ ವಿಜಯೇಂದ್ರ ಅವರು ರಮೇಶ್ ಜಾರಕಿಹೊಳಿ ಕಾಲಿಡಕ್ಕೆ ಬಿಡಲ್ಲ ಅಂತಾರ, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಅವ್ರು ನಾಲಾಯಕ್ ಅಂತಾರ. ಏನು ಸರ್ ಮೊದಲು ಯಾರು ಅಂದಾರ್ರಿ? ಇಡ್ಲಾಕೆ ಹೊರಗೆ ಬರ್ಲಾಕೆ ಬಿಡುದಿಲ್ಲ ಅಂತವ್ರು ಯಾರು? ವಿಜಯೇಂದ್ರ ಇಲ್ರಿ. ಮತ್ತು ಅದಕ್ಕೆ ನಾನು ಇಂಥದ್ದು ಹೇಳಿಕೆ ಕೊಡೋದು ನಾಲಾಯಕ್ತನಂದು ತಪ್ಪೇನು? ಗುಂಡಾಗಿರಿ ಮಾಡ್ಲಕತ್ತೇನಪ್ಪ ಅಂತಂದು ತಪ್ಪೇನು? ಇಂಥ ಹೇಳಿಕೆ ಪ್ರದೇಶಾಧ್ಯಕ್ಷ ಕೊಡ್ತಾನೆ ಅದು ನಾಲಾಯಕತ್ತ. ಕೆಲವೊಬ್ರು ವಿಜಯೇಂದ್ರ ಅವ್ರನ್ನ ಈಗಲೇ ಇನ್ನು ರಾಜ್ಯಾಧ್ಯಕ್ಷ ಇದ್ದಾಗಲೇ ಅಂದರೆ CM ಅನ್ನೋ ರೀತಿಯಲ್ಲಿ ಬಿಂಬ್ಸಕ್ಕೆ ಹೊಂಟಿದ್ದಾರೆ. ಕೆಲವೊಂದು ಅದಾವ್ರಿ, ಅವೆಲ್ಲ ಹೊಗಳು ಪಟ್ಟಿರೋದು ಒಂದು ಟೀಮ್ ಐತಿ, ಅವು ಅಟ್ಟೆ ಮಾಡು. ಅವಕ್ಕೇನು ಹೇಳಿರ್ತಾನ, ನಿನಗೆ ಟಿಕೆಟ್ ಕೊಡ್ತೀನಿ, ಇಲೆಕ್ಷನ್ಗೆ 10 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಕೆಲವೊಂದು ಕೆಳೆ ಇಟ್ಟಾನ. ಅವು ಗಿರಾಕಿಗಳು ಒದರ್ಲಕತ್ತಾವ ಅಟ್ಟೆ. ಸರ್, ಈಗ ಒಂದು ಜೋಶಿ ಅವ್ರು ಹೇಳಿದಾರೆ, ಅಂದರೆ ಬಹಿರಂಗ ಹೇಳಿಕೆ ಕೊಡಬೇಡ್ರಿ, ಏನಾದರೂ ಇದ್ರೆ ಹೈಕಮಾಂಡ್ ಮುಂದೆ ಮಾತಾಡ್ರಿ ಅನ್ನೋ ಒಂದು ಮಾತು. ಆ ಜೋಶಿಯವರು ಇದಕ್ಕೆ ಪ್ರತಿಕ್ರಿಯೆ ನಾವು ಕೊಡುವುದಿಲ್ಲ. ಜೋಶಿಯವರು ಹೇಳ್ಯಾರಲ್ಲ ಚುನಾವಣೆ ಆಗ್ತದಂತೇಳಿ. ಚುನಾವಣೆ ಆಗಲಿ, ಪ್ರದೇಶಾಧ್ಯಕ್ಷದ ಯಾಕೆ ಇದೈತಿ? ನಿಮ್ಮ ಕಡೆಯಿಂದ ಯಾರು ಬಹಿರಂಗ ಹೇಳಿಕೆ ಅಂದ್ರೆ ನಾವು ವಿಜಯೇಂದ್ರ ಹೇಳಿಕೆಯನ್ನು ವಿರುದ್ಧ ಮಾಡ್ಬೇಕಲ್ಲ. ನಿಮ್ಮ ಕಡೆ ಯಾರು ಅಖಾಡ ಕೇಳ್ತಾರೆ ಸರ್? ಯಾರು ನಾವು ನಿರ್ಣಯ ಮಾಡ್ತೀರಿ ನಾ ಕೂತು. ಅಲ್ಲ, ನಿಮ್ಮ ಅಂದ್ರೆ ಏನು ಸ್ಪರ್ಧೆ ಖಚಿತ, ನಿಶ್ಚಿತ, ಖಚಿತ, ಗ್ಯಾರಂಟಿ ಯಾವ ಶಬ್ದದಾಗ ಹೇಳ್ಬೇಕು ಹೇಳ್ರಿ? ಅದು ಸರ್, ಈಗ ನಿಮ್ಮ ಬೆಂಬಲ ಯಾವ ರೀತಿ ಅಂದ್ರೆ ಇದು ಬೆಂಬಲ ನೋಡೋಣ್ರಿ. ಮುಂದೆ ಇಲೆಕ್ಷನ್ ಸ್ಪರ್ಧೆ ಆಗ್ತದ, ನಾವು ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡ್ತೀವಿ. ವಿಜಯೇಂದ್ರ ಅವ್ರ ಅಪ್ಪ ಏನು ಭ್ರಷ್ಟಾಚಾರ ಮಾಡ್ಯಾರದ್ದು ಹೇಳ್ತೀವಿ. ಮೂಲ ಕಾರ್ಯಕರ್ತರು ಹೆಂಗೆ ತುಳಿದಾರತ್ ಹೇಳ್ತೀವಿ. BBC ಒಬ್ಬರನ್ನ ಹೆಂಗೆ ಮುಗಿಸಿದ್ರು, S ಮಲ್ಲಿಕಾರ್ಜುನ ಅವ್ರನ್ನ ಹೆಂಗೆ ಮುಗಿಸಿದ್ರು, ಬಸವರಾಜ ಪಾಟೀಲ್ ಸೆಣಮ್ನ ಹೆಂಗೆ ಮುಗಿಸಿದ್ರು, ಅನಂತ್ ಕುಮಾರ್ನ ಹೆಂಗೆ ಮುಗಿಸಿದ್ರು, ಎಲ್ಲ ಹೇಳ್ತೀವಿ. ಅದನ್ನು ಹೇಳಿ ನಾವು ಮತವನ್ನು ತಗೊಳಕ್ಕೆ ಪ್ರಯತ್ನ ಮಾಡಿ. ಕುಟುಂಬ ರಾಜಕಾರಣದ ಹೊರತರ್ಲಿಕ್ಕೆ ಇದೆಲ್ಲ ಪ್ರಯತ್ನಗಳು ಅಂತ. ಕುಟುಂಬ ರಾಜಕಾರಣ, ಇಂಥ ಭ್ರಷ್ಟ ಕುಟುಂಬ ಎರಡೂ ಹೊರಗೆ ತರ್ಬೇಕಾಗಿ ಅಂದ್ರೆ BJPಗಳು ಹೋಯ್ತು. ಇಂಥ ಭ್ರಷ್ಟ ಕುಟುಂಬ ಹೋಯ್ತು. ಪೊಲೀಸರ ಕಡೆ 50,000 ತಿಂದು ಟ್ರಾನ್ಸ್ಫರ್ ಮಾಡ್ಯಾರ. ಏನೇನು ಮಾಡ್ತಿರ ಅವ್ರ ಕುಟುಂಬ ನೋಡ್ರಿ. ಇದು ಯತ್ನಾಳ್ ಅವರ ಮಾತಾಗಿದೆ. ಒಟ್ಟಾರೆ ಏನು ಕುಟುಂಬ ರಾಜಕಾರಣವು ಭ್ರಷ್ಟಾಚಾರದಿಂದ, ಕುಟುಂಬ ರಾಜಕಾರಣ ಮತ್ತು ಭ್ರಷ್ಟಾಚಾರ ಮುಕ್ತಗೊಳಿಸಲಿಕ್ಕೆ, ಬಿಜೆಪಿನ ಮುಕ್ತಗೊಳಿಸಲಿಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಚುನಾವಣೆ ನಿಲ್ಲೋದು ಖಚಿತ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಶಿವರಾಮ ಸುಂಡೆ, ನ್ಯೂಸ್ 18 ಹುಬ್ಬಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.